ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋ ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಕಾರ್ ಶೆಡ್ ಪಕ್ಕ ಸ್ವಲ್ಪ ಜಾಗದಲ್ಲಿ ನನ್ನ ಪುಟ್ಟದಾದಂತಹ ಗಾರ್ಡನ್ನ ನಾನು ಮಾಡಿದ್ದೀನಿ. ಇದು ನೋಡಿ, ಪಾಲಕ್ ಸೊಪ್ಪಿನ ಬೀಜ ಮತ್ತು ಸಬ್ಬಸಿಗೆ ಸೊಪ್ಪಿನ ಬೀಜಗಳನ್ನು ನಾನು ತರಿಸಿದ್ದೆ. ಏನಂದರೆ ಎಮರ್ಜೆನ್ಸಿ ಸೊಪ್ಪನ್ನು ಬೇಕು ಅಂತ ಹೇಳಿದ್ರೆ ಹಾಕ್ಕೊಂಡ್ರೆ ಬೆಟರ್ ಅಂತ ಹೇಳಿಬಿಟ್ಟು, ಇವನು ನನ್ನ ಚಿಕ್ಕ ಮಗ, ಇವನು ಆಚೆ ಈಚೆ ಓಡಿಕೊಂಡು ಕೆಲಸನೇ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಇವನು ನನ್ನ ದೊಡ್ಡ ಮಗ, ಇವನು ಮಣ್ಣನ್ನು ಹದಗೊಳಿಸೋಕ್ಕೆ ಅಂತ ಹೇಳಿಬಿಟ್ಟು ಹೆಲ್ಪ್ ಮಾಡ್ತಾ ಇದ್ದ. ಇಲ್ಲಿ ನೀವು ನೋಡಿ, ಇದೇ ನಮ್ಮ ಕಾರು. ಇಲ್ಲೇ ನಿಲ್ಲಿಸೋದು ನಾವು ಕಾರನ್ನು. ನಾವಿರೋದು ಸೆಕೆಂಡ್ ಫ್ಲೋರ್ ಆಗಿರೋದ್ರಿಂದ ಕೆಳಗಡೆ ಬಂದು ನೀರನ್ನು ಹಾಕಬೇಕು ಈ ಗಿಡಗಳಿಗೆ. ನಾನು ನೋಡಿ ಸಗಣಿನ ತೊಗೊಂಬಂದು ಹಾಕಿದ್ದೀನಿ, ಮತ್ತು ಪುಟ್ಟದಾದಂಥ ಹೂವಿನ ಗಿಡಗಳನ್ನು ಹಾಕಿದ್ದೀನಿ, ಮತ್ತು ಸೊಪ್ಪು ಹಾಕಿದ್ದೀನಿ. ಇದು ಶಂಖಪುಷ್ಪ, ವೈಟ್ ಶಂಖಪುಷ್ಪ, ಇದನ್ನು ಹಾಕಿದ್ದೀನಿ ದೇವರಿಗೆ ಮುಡಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು. ಹಾಗೆ ಸೇವಂತಿಗೆ ಗಿಡನೂ ನೀವು ನೋಡಬಹುದು. ಹಾಗೆ ಇಲ್ಲಿ ಹೋದ ವರ್ಷ ನಾನು ಮಳೆಗಾಲ ಟೈಮಲ್ಲಿ ಅರಿಶಿಣದ ಗಿಡವನ್ನು ತೊಗೊಂಬಂದ್ಬಿಟ್ಟು ಒಂದು ಹಾಕಿದ್ದೆ. ನೋಡಿ ಎಷ್ಟು ಅರಿಶಿಣ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಒಂದೆರಡು ಹತ್ರ ಹಾಕಿದ್ದೆ. ಮತ್ತು ಇಲ್ಲಿ ಮಲ್ಲಿಗೆ ಗಿಡನೂ ನಾನು ಹಾಕಿದ್ದೀನಿ, ಮತ್ತು ಗುಲಾಬಿ ಗಿಡ ಹಾಕಿದ್ದೀನಿ, ಮತ್ತು ಪುದೀನ ಸೊಪ್ಪಿನ ಗಿಡ ಅವನ್ನೆಲ್ಲ ಹಾಕಿದ್ದೀನಿ. ಇದು ನೋಡಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಅರಿಶಿಣ ಗೆಡ್ಡೆ ಒಳಗಡೆ ಬಂದಿತ್ತು, ಅಷ್ಟು ಸಿಕ್ಕಿತ್ತು. ಇನ್ನೊಂದು ಕಡೆ ತೆಗಿಬೇಕಾದ್ರೆ ಅರ್ಧ ಕಟ್ಟಾಗಿಬಿಡ್ತು ಅದರೊಳಗೆ. ನಾನು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಬಿಡಿಸ್ತಾ ಇದ್ದೆ, ಅರಿಶಿಣ ಕೊನೆ ಮೇಲೆ ಬರಲಿ ಅಂತ ಹೇಳಿಬಿಟ್ಟು. ನೋಡಿ ಎಲ್ಲ ಕಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ತೆಗಿತಾ ಇದ್ದೆ. ನನ್ನ ಮಗ ಪಾಪ ಮಣ್ಣನ್ನು ಎತ್ಕೊಂಬಂದು ಕೊಡ್ತಾ ಇದ್ದ. ಈ ಸೊಪ್ಪಿನ ಬೀಜಗಳನ್ನು ಹಾಕಬೇಕು ಅಂದರೆ ಮೇಯ್ನಾಗಿ ಫಸ್ಟು ಹದಗೊಳಿಸೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾನು ಮಣ್ಣನ್ನು ಹೊರಗಡೆಯಿಂದ ತೊಗೊಂಬಂದು ಮತ್ತು ಅದಕ್ಕೆ ಸಗಣಿನೂ ಹಾಕಿದ್ದೀನಿ. ನೋಡಿ, ಸಗಣಿ ಮತ್ತು ಮಣ್ಣನ್ನು ಎರಡನ್ನೂ ಮಿಕ್ಸ್ ಮಾಡಿ ಹಾಕೋದ್ರಿಂದ ಗಿಡಗಳಿಗೆ ಪೋಷಕಾಂಶನೂ ಜಾಸ್ತಿ ಸಿಗುತ್ತೆ, ಮತ್ತು ಚೆನ್ನಾಗೂ ಬೆಳೆಯುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಈ ಥರ ಎಲ್ಲ ಮಣ್ಣು ಮತ್ತು ಸಗಣಿನ ನೀಟಾಗಿ ನಾನು ಏನು ಮಾಡ್ತೀನಿ, ಫುಲ್ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಕಲಿಸ್ಬಿಟ್ಟು. ಈ ಥರ ಮಾಡೋದ್ರಿಂದ ಪೋಷಕಾಂಶನೂ ಸಿಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಗೊಬ್ಬರನೂ ಮಿಕ್ಸನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ಸಲಿಕೆ ಮುಖಾಂತರ ನಾನು ಏನು ಮಾಡ್ತಿದ್ದೀನಿ, ಎಲ್ಲ ಕಡೆನೂ ತೆಗೆದು ಹಾಕ್ಕೊತ ಇದ್ದೆ. ಹಾಗೆಯೇ ಅಷ್ಟೊತ್ತಿಗೆ ಅರಿಶಿಣದ್ದು ತೆಗೆದ್ಬಿಡೋಣ ಅಂತ ಕೊನೆನ ನೋಡಿದೆ. ನೋಡಿ ಇಷ್ಟು ಬಂದಿದೆ, ಈ ಥರ ಬಂದಿದೆ ಅರಿಶಿಣದ್ದು ಕೊನೆ. ತೆಗೆದೆ, ಸ್ವಲ್ಪ ಅದು ನೀರು ಬಿಟ್ಕೊಳ್ಳಿ ಅನ್ನೋಕ್ಕೋಸ್ಕರ ನಾನು ನೀರು ಹಾಕಿ ಸುತ್ತಲಲ್ಲಿರುವಂಥ ಮಣ್ಣು ಸಡಿಲಾಗಲಿ ಅಂತ ಬಿಟ್ಟಿದ್ದೆ. ಫೈನಲಿ ಆಯಿತು. ನೋಡಿ ಎಷ್ಟು ಅರಿಶಿಣ ಸಿಕ್ಕಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಯಾವುದೇ ಒಂದು ಗಿಡ ಆಗಿರಬಹುದು, ಬೆಳೆ ಆಗಿರಬಹುದು, ನಾವು ಕೈಯಿಂದ ಹಾಕಿ ಅದು ಚೆನ್ನಾಗಿ ಬಂದರೆ ಎಷ್ಟು ಖುಷಿಯಾಗತ್ತಲ್ವ. ಹಾಗೆಯೇ ನಾನಿಲ್ಲಿ ಪೈನಾಪಲ್ ಗಿಡ ಎಲ್ಲ ಹಾಕಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಹೇಗಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ನೋಡಿ ಇವಾಗ ನಾನು ತೊಗೊಂಬಂದಿದ್ನಲ್ವ ಬೀಜಗಳನ್ನು, ಅದಕ್ಕೆ ಸ್ವಲ್ಪ ಏನು ಮಾಡ್ತಿದ್ದೀನಿ, ಗೊಬ್ಬರವನ್ನು ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಲೈನ್ ಥರ ಮಾಡಿಕೊಂಡು ಏನು ಮಾಡ್ತಿದ್ದೀನಿ, ಹಾಕ್ತಾಯಿದ್ದೀನಿ. ನೋಡಿ ಇವು ಸಬ್ಬಸಿಗೆ ಬೀಜ, ಇವನ್ನು ಹಾಕ್ತಾಯಿದ್ದೀನಿ. ನೋಡಿ ಇವನ್ನು ಹಾಕಿ ಸ್ವಲ್ಪ ಗೊಬ್ಬರನೂ ಹಾಕ್ತಾಯಿದ್ದೀನಿ. ನಾವು ಬೆಳಿಬೇಕಾದ್ರೆ ಬೀಜ ಹಾಕಲಿಕ್ಕೆ ಸ್ಟಾರ್ಟ್ ಆದಾಗನೇ ಸ್ವಲ್ಪ ಗೊಬ್ಬರನ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ನೋಡಿ ಹಾಕ್ತಾಯಿದ್ದೀನಿ. ನೋಡಿ ಆ ಥರ ನಮ್ಮನೆ ಮಿಕ್ಸಪ್ ಗೊಬ್ಬರ ತೊಗೊಬಂದಿದ್ರು, ಎಲ್ಲ ಪೋಷಕಾಂಶ ಇರೋಂತಹ ಗೊಬ್ಬರವನ್ನು ತೊಗೊಂಬಂದಿದ್ರು. ಅದೊಂಥರ ಸ್ಮೆಲ್ಲು ಬರ್ತಾಯಿತ್ತು ಸಖತ್ತು. ಆ ಥರ ಗೊಬ್ಬರ ಅದೇನು ಗೊಬ್ಬರ ಹೆಸರು ನನಗೆ ಗೊತ್ತಿಲ್ಲ, ಬಟ್ ತುಂಬಾ ಪವರ್ಫುಲ್ ಆದಂತಹ ಗೊಬ್ಬರ ಅಂತಲೇ ಹೇಳ್ಬೋದು. ನೋಡಿ ಇವಾಗ ನಾನು ಪಾಲಕ್ ಸೊಪ್ಪಿನ ಬೀಜವನ್ನು ಹಾಕ್ತಾಯಿದ್ದೀನಿ. ಈ ಥರ ಲೈನ್ನ ಮಾಡ್ಕೊಂಡಿದ್ದೀನಿ, 1 by 1 ನೀಟಾಗಿ ಗೊತ್ತಾಗಲಿ ಆ ಲೈನು ಅಂತ ಹೇಳಿಬಿಟ್ಟು. ಮತ್ತು ಸೊಪ್ಪನ್ನು ಕುಯ್ಲಿಕ್ಕೂ ಸರಿಯಾಗುತ್ತೆ ಅಂತ ಹೇಳಿ ಈ ಗಾರ್ಡನ್ನು ತುಂಬ ಚಿಕ್ಕದಾಗಿ ಮಾಡ್ಕೊಂಡಿರೋದ್ರಿಂದ ಎಲ್ಲಿ ಬೇಕಾ ಅಲ್ಲಿ ಸೊಪ್ಪಿನ ಬೀಜಗಳನ್ನು ಹಾಕಿದಾಗ ಏನಾಗುತ್ತೆ, ಅದು ಗೊತ್ತಾಗಲ್ಲ, ತುಳಿದು ಸುಮ್ಮನೆ ಸಸಿಗಳು ಸತ್ತೋಗ್ತವೆ. ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ನೋಡಿ ಗೊಬ್ಬರವನ್ನು ತೊಗೊಂಡು ನಾನು ಏನು ಮಾಡ್ತಿದ್ದೀನಿ, ಎಲ್ಲ ಕಡೆ ಗೊಬ್ಬರಗಳನ್ನು ಏನು ಮಾಡ್ತಿದ್ದೀನಿ, ಹಾಕ್ತಾಯಿದ್ದೀನಿ ಬೀಜ ಹಾಕಿ. ಇದು ನೋಡಿ ಒಂದು ಸೊಪ್ಪು ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಸೊಪ್ಪು. ನಾನು ಎಮರ್ಜೆನ್ಸಿಗೆ ಸಾಂಬಾರಿನ ಮಾಡಲಿಕ್ಕೆ ಬೇಕಾದಂತಹ ಸೊಪ್ಪನ್ನು ಇಲ್ಲೇ ಹಾಕ್ಕೊಂಡಿರೋದ್ರಿಂದ ಏನಾದರೂ ಸೊಪ್ಪು ಯಾರು ಬಂದಿಲ್ಲ ಸೊಪ್ಪೋರು ಅಂತ ಹೇಳಿದ್ರೆ ಅಲ್ಲೇ ತೊಗೊಂಡೋಗಿ ನಾನೇನು ಮಾಡ್ತೀನಿ, ಸಾಂಬಾರನ್ನ ಮಾಡ್ತೀನಿ. ಅದು ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ಬಸಳೆ ಸೊಪ್ಪು ಅಂತ ಹೇಳಿ ಕರೀತಾರೆ, ಗಿಡಗಂಟೆ ಸೊಪ್ಪು ಅಂತ ಹೇಳಿ ಕರೀತಾರೆ, ಮೈಸೂರು ಬಸಳೆ ಅಂತ ಹೇಳಿ ಕರೀತಾರೆ, ವಿಧವಾದಂತಹ ರೀತಿಯಲ್ಲಿ ಕರೀತಾರೆ. ನಾನು ಫೈನಲಿ ಬೀಜವನ್ನು ಹಾಕಾಯಿತು. ಹಾಕಿದ್ದಕ್ಕೆ ಇವಾಗ ಮೇಲೆ ಮಣ್ಣನ್ನು ಏನು ಮಾಡ್ತಾಯಿದ್ದೀನಿ, ಮುಚ್ಚುತ್ತಾ ಇದ್ದೀನಿ. ನೋಡಿ
ತೋರಿಸ್ತಾ ಇದ್ದೀನಲ್ಲ, ಈ ಥರ ಮಣ್ಣನ್ನು ನಾನು ಏನು ಮಾಡ್ತಾ ಇದ್ದೀನಿ, ಮುಚ್ಚುತ್ತಾ ಇದ್ದೀನಿ. ಇದೇ ಗಾರ್ಡನಲ್ಲಿ ನಾನು ಕೊತ್ತಂಬರಿ ಗಿಡನೂ ನಾನು ಹಾಕಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಪುಟ್ಟ ಗಾರ್ಡನ್ನು. ಇದು ಮಲ್ಲಿಗೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ. ಮಲ್ಲಿಗೆ ಗಿಡ ಮತ್ತು ಸುಮಾರು ಗಿಡಗಳನ್ನು ನಾನು ಹಾಕಿದ್ದೀನಿ. ಸರಿ, ಫೈನಲಿ ನಾನು ಬೀಜಗಳನ್ನೆಲ್ಲ ಹಾಕಾಯಿತು. ಅದಕ್ಕೆ ಸ್ವಲ್ಪ ನೀರು ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು ನೀರು ತೊಗೊಂಬಂದು ಹಾಕ್ತಾಯಿದ್ದೆ. ನಿಮಗೆ ಗೊತ್ತು, ಸಖತ್ತು ಇವಾಗ ಬಿಸಿಲಿರೋದ್ರಿಂದ ಗಿಡಗಳು ಹಸಿರಾಗಿ ನಾವು ಮೇಂಟೈನ್ ಮಾಡೋದೇ ಕಷ್ಟ ಹೋಗ್ಬಿಟ್ಟಿದೆ. ಮತ್ತು ಇಲ್ಲಿ ಸುಮಾರು ನಾನು ಟೊಮೊಟೊ ಗಿಡಗಳನ್ನು ಮತ್ತು ಮೆಣಸಿನಕಾಯಿ ಗಿಡಗಳನ್ನು ಹಾಕಿದ್ದೆ. ಇವಾಗೆಲ್ಲ ಅದೆಲ್ಲ ಹಾಳಾಗಿ ಹೋಗಿದೆ. ಫೈನಲಿ ನೋಡಿ ಎಷ್ಟು ಅರಿಶಿನ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಇದನ್ನು ನಾವು ಕಟ್ ಮಾಡಿಬಿಟ್ಟು ಬೇಯಿಸಿ ಮಾಡ್ತಾರೆ. ಇಲ್ಲಾಂದರೆ ನೀಟಾಗಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಬಿಸಿಲಿದ್ರೆ ಒಣಗಿಸಿದ್ರೆ ನಾವು ಮನೆಯಲ್ಲೇ ಪ್ಯೂರ್ ಆದ ಅರಿಶಿನ ಪುಡಿ ಮಾಡ್ಕೋಬೋದು. ಥ್ಯಾಂಕ್ ಯು ಸೊ ಮಚ್.